ನಮಸ್ತೆ. ನಾನು ಚಾಲಕ ಮಿತ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ. ಇದೇನಂತಂದರೆ ಒಬ್ಬ ರ್ಯಾಪಿಡೋ ಬುಕ್ ಮಾಡೋದು. ಸೊ ನೋಡಿ ತೋರಿಸ್ತೀನಿ. ಬುಕ್ಕಿಂಗ್ ತಗೊಂಡಿದ್ದಾನೆ ಟೂ ವೀಲರ್ನ ಪರ್ಸನ್. ಇದೊಂದು ಪ್ರೊಫೈಲ್ ಓಪನ್ ಮಾಡಿದ್ರೆ ಸುಮಾರು 4 ತಿಂಗಳಿಂದ ಓಡಿಸ್ತಿದ್ದಾನೆ. 4.8 ರೇಟಿಂಗು. ಅವ್ನು ನಮ್ಮನ್ನು ಹಾಕಿ ನಮಗೆ 4.8 ರೇಟಿಂಗೇ ಕೊಡಲ್ಲ, 4.6 4.7 ಕೊಡ್ತಾರೆ. ಅವನು ಇವಾಗ ಬರ್ತಿದ್ದಾನೆ. ಇವಾಗ ಹಿಡ್ದಾಕ್ತೀವಿ, ಹಿಡ್ಬಿಟ್ಟು ಅವ್ನು DL ಅವೆಲ್ಲ ಚೆಕ್ ಮಾಡೋದು ನೋಡಿ ನಿಮ್ಗೆ ಅಂತ ಗೊತ್ತಾಗುತ್ತೆ. ನಾನು 3 ಮಿನಿಟ್ಸ್ ತೋರಿಸ್ತಾ ಇದ್ದೆ. ಎಲ್ಲಿಂದನೋ ಬರ್ತಾವನೆ ಪ್ರಜೆ, ಕಳ್ಳ ಇದ್ದಂಗೆ ಅವನು. ಬರಲಿ ಪಾರ್ಟಿ ಮಾಡೋದು ಬೇಡ, ಕೇಳೋಣ. ಪರ್ಮಿಷನ್ ಯಾರು ಕೊಟ್ಟರು? ಪರ್ಮಿಷನ್ ಕೊಟ್ಟವ್ರೆ. ಫೋನ್ ಕಾಲ್ ಬಂತು. ರಿಸೀವ್ ಮಾಡು. ಮಾತಾಡು. ಹಲೋ ಸರ್, ಹೇಳಿ ಸರ್. ಇದು ಪಾರ್ಸಲ್ ಏನೋ ಇರಬೇಕು, ಬುಕ್ ಮಾಡಿಸಿದ್ರು ಸರ್. ಇಲ್ಲಿ ಇದ್ರ ಹತ್ರ ಇದೆ, ಯಾವುದಿದು ಟರ್ನಿಂಗ್ ಇದೆಯಲ್ಲ ಸರ್, ಇದು ವಾಟರ್ ಟ್ಯಾಂಕ್ ಟರ್ನಿಂಗ್ ಅದೇ ಸರ್. ಸರ್ ಏನಿಲ್ಲ, ಪರ್ಸನ್ ಇದ್ದಾರೆ. ಹಾಂ ಸರ್. ಓಕೆ, ಎಷ್ಟು ಸರ್ ಸರ್ ಬರೋದು? ಓಕೆ. ಅಲ್ಲ, ಅವ್ನಿಗೆ ಹೋಗ್ಬಿಟ್ಟು ನೀನು ಪಾರ್ಸಲ್ ಮಾಡಿಸಿದ್ದೀನಿ ಅಂದರೆ ಅವ್ನು ಬರ್ತಾನ. ಅವನು ಪಾರ್ಸಲ್ ಮಾಡಿಸಿದ್ದೀವಿ ಅಂದರೆ ಬರ್ತಾರ ಅವರು? ಪಾರ್ಸಲ್ ಮಾಡಿಸಿದೆ ಅಂತಂದ್ರೆ ನಿನಗೆ ಡೌಟು. ಲೌಡಕಬ್ಬಲ್ಲಿ ನೀನೇ ಬುಕ್ ಮಾಡ್ರೆ ನಿನಗೆ ಗೊತ್ತಿಲ್ಲ ಅಂದರೆ ಇನ್ನೇನು ಪ್ರಯೋಜನ ಹೇಳು? ಬುಕ್ ಮಾಡಿಸಿದ್ದಾರೆ ಅಂದಿದ್ದು, ನಾನು ಬುಕ್ ಮಾಡಿದ್ದೀನಿ ಅಂತ ಕೇಳಿದಾಗ ಬುಕ್ ಮಾಡಿಸಿದ್ದಾರೆ ಸರ್. ನೋಡಿ, ಈ ಥರ ಎಲ್ಲ ಇರುತ್ತೆ. ಆಟೋ ಚಾಲಕರುಗಳು ಕೂತ್ಕೊಂಡು ಸಾಯ್ತಾ ಇರ್ತೀವಿ. ನಮ್ಮನ್ನು ಶಡ್ಡದರೆ ಕೆಲಸ ಇಲ್ಲ ನಮಗೆ. ನಮ್ಮನ್ನು ಈ ಊಬರ್ ಅವರು ಹೇಳ್ಬಿಟ್ರು ಕೊಡ್ತಾರ. ನಿಮ್ಮ ಅಮ್ಮನ ಯಾಕೆ ನೆನ್ನೆ ನಾನು ಬರಲಿಲ್ಲ, ನಮ್ಮ ಅಧ್ಯಕ್ಷರು ಬಂದಿರಲಿಲ್ಲ, ಕೆರ ತೊಗೊಂಡು ಹೊಡೆದಿರುವೆ. ನಾನು ಬಂದಿದ್ರೆ ಗ್ಲಾಸ್ ಗೀಸ್ ಎಲ್ಲ ಹೊಡೆದಾಕ್ಬಿಡ್ತಿದ್ದೆ ನಾನಾಗಿದ್ದಿದ್ರೆ. ಅಮ್ಮನ ಅದ್ರಲ್ಲಿ ಬರೀ ಇವಾಗ ನಮ್ಮ ಯಾಂತ್ರೆ. ಬೈಕ್ ಬಿಡ್ತೀರಾ? ಬಿಡ್ರಿ, ನಮ್ಮನ್ನು ಸುಟ್ಟಾಕ್ತೀನಿ ರೋಡಲ್ಲಿ ಎಲ್ಲರೂ ಕಾಣಿಸಿದ್ರೆ. ಬಿಡ್ರಿ, ಬಂದೇ ನೋಡೋ. ಇನ್ನೂ ಬಂದಿಲ್ಲ. ಅವ್ರು ಡೌಟಲ್ಲಿ ಹಂಗಿದ್ದಾರೆ. ಡೌಟ್ ಅಲ್ಲ, ಕಿಲಾಡಿ ಬಿಟ್ಟ ಅವನು ಯಾರೋ. ಅವನು ಇನ್ನೂ 3 ಮಿನಿಟ್ಸ್ ಹೇಗೋ ದೂರದಲ್ಲಿದ್ದಾನೆ. ಕೇಳ್ತಾವನು ಬರಲ ಬೇಡವಾ ಅಂತ. ನಾನು ಹೇಳೋದು ನೋಡಿ, ನಿನ್ನೆ ಅಷ್ಟೆಲ್ಲ ಸ್ಟ್ರೈಕ್ ಆಯಿತು, ಎಲ್ಲ ಆಯಿತು. ಏನು ನೀವು ಊಬರವ್ರು ಏನು ಚಟ ಕಿತ್ತು ಗುಡ್ಡೆ ಹಾಕಿದ್ದೀರ ನಿಮ್ಮ ಯೋಗ್ಯತೆಗಳಿಗೆ? ನಮ್ಮನ್ನ ಕೆಲಸ ಮಾಡೋದು, ಇನ್ನೊಂದು ಮತ್ತೊಂದು ಮಾಡೋದು, ಅವೆಲ್ಲ ಮಾಡ್ತೀರ. ನಿಮ್ಮ ಮನ ಮರೆಯೋದಿಲ್ವಾ? ಹಾಂ, ನಾಟೋದವರು ಹೊಟ್ಟೆ ಮೇಲೆ ಹೊಡಿತೀರಾ? ಯಾವನವನು ನಮ್ಮ ಯಾತ್ರೆ. ಈ ವಿಡಿಯೋ ನಿನಗೆ ತಲುಪಬೇಕು. ಆ ಬೋಳಿ ಮಗನ ತಲುಪೋರ್ಗೂ ಶೇರ್ ಮಾಡಿ. ನಮ್ಮ ಯಾತ್ರೆ ಅವನು ನಮ್ಮನ್ನ ಏನೋ ದೊಡ್ಡ ಸಾಚಾ ಥರ ಮಾತಾಡ್ತಾ ಇದ್ದಾರೆ. ನಾವು ಕ್ಯಾನ್ಸಲ್ ಮಾಡೋದಾ? ಬಾಯ್ಸ್ ಗೊತ್ತು ಕ್ಯಾನ್ಸಲ್ ಆಗುತ್ತೆ ಅಂತ. ಇನ್ನೊಬ್ಬ ಯಾರು ತಗೋತಾನಿರೋ? ನಮ್ಮ ಯಾತ್ರೆ. ನಿಮಗೆ ಮಾನ ಮರ್ಯಾದೆ ಅನ್ನೋದೇನಾದ್ರು ಇದ್ದರೆ, ಬೇವರ್ಸು ಸುಳೆ ಮಕ್ಕಳ, ನಿಮ್ಮ ಹೊಟ್ಟೆಗೆ ಅನ್ನ ತಾನೇ ತಿಂತೀರ. ಇವಾಗ ಬೈಕ್ ಬಿಡೋದೇನು ಶಟತ್ರಕ್ಕೆ ಬಿಡ್ತೀರ? ಬೈಕ್ನ ಏನಕ್ರ ಬಿಡ್ತೀರ? ಬೈಕ್ನ ದೊಡ್ಡ ಪುಡಾಂಗಿಗಳ ಥರ ಹೇಳ್ಬಿಟ್ರಿ, ಅಯ್ಯೋ ನಾನು ಯಾವುದು ಬಿಡಲ್ಲ, ನಾವು ಕಮಿಷನ್ ಜಾಸ್ತಿ ತಿನ್ನಲ್ಲ. ಕಮಿಷನ್ ತಿಂದಿರಾನೆ ನಮ್ಮ ಡೈಲಿ 3,000 ರೂಪಾಯಿ ದಂಗುತ್ತಾ ಇದ್ದೀರ. ಇವಾಗ ಬೈಕ್ ಬೇರೆ ಬೈಕಲ್ಲಿ ನನ್ನ ಮಕ್ಕಳು, ನೀವು ಯಾವನಾದ್ರೂ ಬೈಕಿಗೆ ಓಡಿಸಿದ್ ಗೊತ್ತಾಯಿತು ಅಂದರೆ ನಮ್ಮನ್ನು ಸಾಯಿಸ್ತೀವಿ. ಸಿಗ್ರಿ ನನ್ನ ಕೈಗೆ. ರ್ಯಾಪಿಡೋದವ್ರಿಗೂ ಅಷ್ಟೇ, ನಮ್ಮನಕ್ಕೆ ಯಾವನು ನಮ್ಮ ಹತ್ರ ಮತ್ತೆ ಬೈಕ್ ಇಟ್ಬಿಡು, ನಮ್ಮ ನಿನಗೂ ಐತೆ ಅಂತ ಯಾರೋ ಒಬ್ಬ ಬುಕ್ ಆಗಿದೆ, ಸಾಯಿಸ್ತೀನಿ. ಎಷ್ಟು 6 ಮಂತ್ಸಿಂದ ಓಡಿಸ್ತಾ ಇರೋದು. ಇವನು ಯಾವನ ನೋಡ್ರಿ, ಇವನು 6 ತಿಂಗಳಿಂದ ಓಡಿಸ್ತಾವನೆ. ಇವನು ಬುಕ್ಕಿಂಗ್ ತಗೊಂಡವನು ಇವಾಗ 526 ಬುಕ್ಕಿಂಗ್ ಹೊಡೆದವನೆ. ಇಂಥ ಮನೆಯಾಳು ಸುಳೆ ಮಕ್ಕಳಿಗೆಲ್ಲ ಅದು ಬೈಕ್ ಅವ್ರಿಗೆ ನೀವು ಇಷ್ಟೊಂದು ಆದ್ಯತೆ ನೋಡಿ. 4.8 ರೇಟಿಂಗು.
1 ನಿಮಿಷದಲ್ಲಿ ಬರ್ತಾನೆ, ಮೇ ಬಿ ಬಂದ ಅನ್ಸುತ್ತೆ. ಅವ್ರಿಗೆ ಹೊಡಿಬಾರ್ದು, ಹೊಟ್ಟೆಪಾಟ್ ಮಾಡ್ತಾರೆ, ಮಾಡಲಿ ಅಂದ್ಬಿಟ್ಟು ಟೂ ವೀಲರ್ ಓಡಿಸೋದೇನು, ಹೋಗ್ರಿ ಆಟೋ ಓಡಿಸ್ರಿ, ಆಟೋ ತಗೊಳ್ರಿ, ಆಟೋ ಬಾಡಿಗೆ ತಗೊಂಡು ಓಡಿಸ್ರಿ. ಬೇಡ ಅಂದ್ರು ಯಾರು ನಿಮ್ಮನ್ನ ಕಡತರೆ ಕೊಡಿಸ್ತೀರಾ ಬೈಕ್ಗಳನ್ನ? ಇಲ್ಲಿ ನಾವು ಸಾಯ್ತಾ ಇರ್ತೀವಿ, ನಮ್ಮನ್ನು ಬಾಡಿಗೆಗಳು ಇಲ್ಲ ಅಂತ ಕೂತ್ಕೊಂಡು ವರ್ಷಿಸ್ಕೊಳ್ಳೋ ಮಕ್ಕಳು. ನಿನ್ನೆ ನಾನು ಬಂದಿರ್ಬೇಕಾಯ್ತು ಊಬರ್ ಆಫೀಸ್ಗೆ, ನಮ್ಮನ್ನು ಯಾವನ ಸೆಕ್ಯೂರಿಟಿ ತಳ್ತಾ ಇದ್ದಲ್ಲ ನೀನು, ನಮ್ಮನ್ನು ನೋಡ್ದೆ ನಾನು ವಿಡಿಯೋ ಇವಾಗ. ನಾನು ಬಂದಾಗ ತಳ್ಳಿದ್ರೆ ನಮ್ಮನ್ನು ಗ್ಲಾಸ್ ಸಮೇತ ತಳಬಿಸಾಕ್ಬಿಡ್ತಾ ಇದ್ದೆ. ವರ್ಷ ನನ್ನ ಮಕ್ಕಳ ಬರೀ ಹಳ್ಳೆಗಳೇ, ಬರೀ ಆಟೋ ಡ್ರೈವರ್ಗಳು ತುಂಬ ಚೆನ್ನಾಗಿರುತ್ತೆ ಚೀಪ್, ಅದಕ್ಕೆ ಪೊಳಿ ಮಕ್ಕಳು. ಆದ್ರೂ ಆಟೋ ಡ್ರೈವರ್ ರಕ್ತ ಕುಡಿತಾರೆ, ಹೇಳೋದು ಅವ್ರು ಹೇಳ್ ತಿಂತಾರಲ್ಲ ಸರ್ಕಾರದವರು. ಅಲ್ಲ ಸರ್, ನಾನು ಹೇಳೋದು ಯಾರೋ ಒಬ್ಬ ವ್ಯಕ್ತಿ ಬರಲಿ, ಬಟ್ ಫಸ್ಟ್ ರೆಸ್ಪೆಕ್ಟ್ ಮುಖ್ಯ. ಏನ್ ಶಾರ್ಟ ರೆಸ್ಪೆಕ್ಟ್ ಏನ್ ಕೊಡ್ತಾರೆ? ಆಫೀಸ್ಗೆ ಹೋಗ್ತಾ ಇದೀವಿ ಅಂದಾಗ ಮರ್ಯಾದೆ ಕೊಡಬೇಕು, ನಮ್ಮಿಂದ ಅವನಿಂದ ನಾವಲ್ಲ. ಇವತ್ತಿನ ದಿವಸ ಆಟೋ ಚಾಲಕರು ಮನೆಯಲ್ಲಿ ಹೆಣ್ಮಕ್ಳು ಮಕ್ಕಳು ಎಲ್ಲ ಬೀದಿಗೆ ಬರೋದು ಕಾರಣನೇ ಈ ರ್ಯಾಪಿಡೋ, ಈ ನಮ್ಮ ಯಾತ್ರೆ, ಈ ಊಬರ್ ಅವರು. ಖಂಡಿತ ಫಸ್ಟು ಸ್ಟಾರ್ಟಿಂಗು ಊಬರ್ ಅವ್ನು ಬಂದ, ರ್ಯಾಪಿಡೋ ಬಂದ, ರ್ಯಾಪಿಡೋ ಆದ್ಮೇಲೆ ಊಬರ್ ಬಂದ್ರೆ, ಊಬರ್ ಆದ್ಮೇಲೆ ನಮ್ಮ ಯಾತ್ರೆ ಬಂದ. ಇನ್ನೊಬ್ಬ ಉಟ್ಕೊಂಡವನೆ ನಗರ ಮೀಟರ್ ಆ್ಯಪ್ ಅಂತ, ಅದೇನು ನಗರ ಅನ್ಕೊಂಡು ನಿಗರ್ಸ್ಕೊಂತಾನೆ, ಎಲ್ಲರನ್ನೂ ಗೊತ್ತಿಲ್ಲ, ಮೀಟರ್ ಹಾಕ್ತಾನೆ ಇರ್ತಾನೆ. ದೇವ್ರೆ, ಎಲ್ಲ ಬಂದೇನಾ ನೋಡೋ, ಬಂದಿಲ್ಲ, ಬರ್ತಾ ಇದ್ದಾನೆ. ಹಿಡ್ದಾಕ್ತೀನಿ ಡಿಸ್ಟೆನ್ಸ್ ಅಲ್ಲಿ ನಂದು ಏನು ಬಂದ ನಿಯರ್ ಬಂದ. ನಾನು ಅಲ್ಲೋಗಿ ನಿಂತ್ಕೋತೀನಿ. ಬೇಡ ಇಲ್ಲ ಸರ್, ಮುಂದೆ ಬನ್ನಿ ಸರ್, ಬೇಕು ಇರ್ತಾ ಇದ್ದೀನಿ. ಅಲ್ಲ ಎಷ್ಟು ನೀಟಾಗಿ ನೋಡಿ, ಇಲ್ಲಿ ನಮ್ದು ಆನ್ ಮಾಡ್ಕೊಂಡಿದೀವಿ ಡ್ಯೂಟಿ, ನಮಗೆ ಡ್ಯೂಟಿಗಳು ಬೀಳ್ತಾ ಇಲ್ಲ. ಫಸ್ಟ್ ಡ್ಯೂಟಿ ಡೈರೆಕ್ಟು ರ್ಯಾಪಿಡೋ ಬೈಕ್ಗಳಿಗೆ ಕೊಡ್ತಾನೆ. ಇವನೇ ಏನು ಗಾಡಿ ನಂಬರ್ ನೋಡಿ, ಏನಿದೆ ನಿಂದ್ರಲ್ಲ, 04015 ಫೋನ್ ಮಾಡ್ದ ನೋಡೋ, ಮುಂದೆ ಬನ್ನಿ, ಅಲ್ಲೋ ನಿಂತ್ಕೊ. ನೋಡಿ ಬಂದಿದ್ದಾರೆ ಸ್ನೇಹಿತರೆ, ತೋರಿಸಿ ನೋಡಿ. ಇವತ್ತು ನನ್ನ ಫ್ರೆಂಡ್ ಮನೆ ಹತ್ರ ಬಂದೆ ಹುಡಿಕೊಂಡು, ನೋಡಿ ಅಲ್ಲಿ ನಿಂತಿದ್ದಾನೆ, ಅಲ್ಲಿದ್ದಾನೆ ನೋಡಿ. ನೀರು ಕುಡಿತಾನೆ, ಎಷ್ಟು ದೂರದಿಂದ ನಿಂತಿದ್ದಾನೆ ನೋಡ್ರಿ ಪೂಜೆ. ಗಾಡಿ ನಂಬರ್ ಏನಿದೆ ನೋಡೋ ಯೋಗೇಶ, ನೀಟಾಗಿ ಕನ್ನಡ ಮಾತಾಡ್ತಾನ. ಗಾಡಿ ನಂಬರ್ ಏನಿದೆ ನೋಡು. ಗಾಡಿ ನಂಬರ್ ಕರೆಕ್ಟ್, ಗಾಡಿ ನಂಬರ್ ಕರೆಕ್ಟು 4015. ನಾನು ಇವತ್ತು ನನ್ನ ಫ್ರೆಂಡ್ ಮನೆ ಹತ್ರ ಬಂದಿದ್ದೀನಿ. ಇವನು ಹಿಂಗೆ ನಾವು ಚೆಕ್ ಮಾಡ್ದೋ ನೋಡಿ, ಬಂದ ಇಲ್ಲಿ. ಮಾತಾಡಿ ಯಾವ ಊರವ್ರು ಸರ್? ಬೆಳ್ಳೂರು. ಬೇರೆ ಏನೋ ನಿಮ್ಗೆ ಮಾಡೋ ಕೆಲಸ ಇಲ್ವಾ ಗಾಡಿ? ನಾನು ಕೇಳೋದು ಬೇರೆ ಯಾವ್ದಾದ್ರು ಕೆಲಸ ಇಲ್ವಾ?
ಕೆಲಸ ಆಯ್ತಾ ಇಲ್ವಾ? ನಾವು ಬರೀ ಪಾರ್ಸಲ್ ಹೊಡೆಯೋದು. ಇರ್ಲಿ ಬ್ರದರ್, ನಾನು ಹೇಳೋದು ನಿಮ್ಗೆ ಬೇರೆ ಕೆಲಸ ಆಯ್ತಾ ಇಲ್ವಾ? ಇಲ್ಲ ಸರ್, ಈಗ ಬೇರೆ ಒಬ್ಬ ವರ್ಕ್ ಇದ್ದೀರಿ ಇದಕ್ಕೆ. ನೋಡಿ, ಆಟೋ ಡ್ರೈವರ್ಗಳು ನಾವು ಸಾಯ್ತಾ ಇರ್ತೀವಿ ರೋಡಲ್ಲಿ. ನೀವುಗಳು ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ. ನಾನು ಇವತ್ತಿನ ದಿವಸ ನಿಮ್ಮನ್ನ ಜಾಸ್ತಿ. ಒಂದ್ ನಿಮಿಷ ಕೇಳಿ ಬ್ರದರ್, ನೀನು ಒಬ್ಬ ಕನ್ನಡದವನಾಗಿ ನೀನ್ ಪ್ರತಿಯೊಂದು ನೋಡ್ತಾ ಇದ್ಯಾ ಸೋಷಿಯಲ್ ಮೀಡಿಯಾಗಳಲ್ಲಿ. ನೋಡಿ, ನಾವು ಬರೀ ಪೋರ್ಟರ್ ಪಾರ್ಸಲ್ ಹೊಡೆಯೋದು, ಪೋರ್ಟರ್ ಹಾಕೊಂಡಿದ್ದು ಸಿಟಿ ಒಳಗೆ ಹೋಗಕ್ಕೆ ಅಂತ. ನೋಡಿ, ಇವರು ಪೋಟರೋ ಮಾಡ್ತಾರೆ ಸ್ನೇಹಿತರೆ, ಈ ಕಡೆ ರ್ಯಾಪಿಡೋ ಬೈಕ್ ಓಡಿಸ್ತಾರೆ. ರ್ಯಾಪಿಡೋದಲ್ಲಿ ನೋಡಿ ಬೇಕಾರೆ ನಿಮ್ದು ಅಲ್ಲ ರೀ, ರೇಟಿಂಗು ನಮ್ದು. ಒಂದ್ ನಿಮಿಷ ಕೊಡಿದೆ, ಒಂದ್ ನಿಮಿಷ, ಬೇಜಾರಾಗ್ಬೇಡಿ. ಇಲ್ಲ, ಅದಕ್ಕೇನಿಲ್ಲ. ಇಲ್ಲಿ ನಿಮ್ಮ ಪ್ರೊಫೈಲ್ ಎಲ್ಲಿರೋದು ನೋಡಿ ಸ್ನೇಹಿತರೆ. ರ್ಯಾಪಿಡೋದವನು ಲೋಡಿ ಮಗ 4.8 ಕೊಡ್ತಾನೆ ಇವ್ರಿಗೆ ರೇಟಿಂಗು. ಇದು ಆಟೋ ತೆಗಿಯೋ ನೋಡಿ, 526 ಡ್ಯೂಟಿ. 9 ತಿಂಗಳಿಂದ ಡ್ಯೂಟಿ ಮಾಡ್ತಾ ಇದ್ದೀರಾ ತಾವು. ಪಾರ್ಸಲ್ ಇದೆ ಸರ್, ಸರ್ ರ್ಯಾಪಿಡೋ ಪಾರ್ಸಲ್ ಇದೆ ಬ್ರದರ್. ನಾನು ಈ ತರ ಆಟೋಗಳು ನೋಡಿ ಬೇಕಾರೆ ನೆನ್ನೆ ಸರ್, ಇದೇ ಒಂದ್ ನಿಮಿಷ ಇರಿ. ಆಯ್ತು ತಡ್ರಿ ಸರ್, ನಾನು ನಿಮ್ಮ ಮೊಬೈಲ್ ನನಗೆ ಬೇಡ, ಕೊಡ್ರಿ. ಲೈವ್ ಅಲ್ಲಿ ಇದೀನಿ, ಕೊಡ್ರಿ, ತೋರಿಸ್ತೀನಿ. ತೆಗಿತಲ್ಲ ಸರ್, ಅರ್ನಿಂಗ್ ತೋರಿಸ್ತೀನಿ ತಡ್ರಿ, ನಿಮ್ಗೆ ಅಷ್ಟು ಇದಿದ್ರೆ ನೋಡಿ. ನಮ್ಮ ಆಟೋ ಡ್ರೈವರ್ದು ತೋರಿಸ್ತೀನಿ ನೋಡ್ರಿ. ನೆನ್ನೆನೂ ಒಂದೇ ಪಾರ್ಸಲ್ ಹೊಡೆದಿರೋದು, ಬರೀ ಪಾರ್ಸಲ್ ಹಾಕೋದು. ಬ್ರದರ್ ಇರ್ಲಿ, ನೀವು ಪಾರ್ಸಲ್ ಆದ್ರೂ ಮಾಡಿ, ಏನಾದ್ರು ಮಾಡಿ. ನೋಡಿ, ಯೋಗೇಶ್ ಆಟೋ ಚಾಲಕ 1.5 ವರ್ಷದಿಂದ ಓಡಿಸಿದ್ದಾನೆ. 393 ಬಾಡಿಗೆ ಹೊಡೆದಿದ್ದಾನೆ. ಕೊಡಿ ಸರ್ ಒಂದು ನಿಮಿಷ ನಿಮ್ಮದು ಪಾರ್ಸಲ್ಗಳು ಬರೀತಾರೆ ನಮಗೆ. ಸರ್ ನಮಗೆ ಇದು ಬೇಡ ಸರ್, ನಾನು ನಿಮ್ಮನ್ನ ಪ್ರಶ್ನೆನೇ ಮಾಡಲ್ಲ ನಾನು. ನೋಡಿ, 4.8 ಕೊಟ್ಟಿದ್ದಾರೆ ರೇಟಿಂಗು. 9 ತಿಂಗಳಿಂದ ಓಡಿಸಿದರೆ 526. ಇದೆಲ್ಲಿ ನೋಡ್ರಿ, ಒಂದಕ್ಕೊಂದು ಸಂಬಂಧ ಇದೆಯಾ? ಹೋಗ್ಲಿ. ಈತ ರ್ಯಾಪಿಡೋ ಬೈಕ್ ಓಡಿಸೋನು, ಈತ ಆಟೋ ಓಡಿಸೋ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಬ್ರದರ್, ನಾನು ಹೇಳೋದು, ನೀವು ದುಡೀರಿ, ಬೇಡ ಅಂತಿರಲ್ಲ. ನಮ್ಮ ಆಟೋ ಅವರು ಹೊಟ್ಟೆ ಮೇಲೆ ಹೊಡೆದು ನೀವು ದುಡಿಬೇಕು ಅನ್ನೋದು ಇಂಟೆನ್ಷನ್ ಇಟ್ಕೊಂಡ್ರೆ ಇಲ್ಲ. ಇವತ್ತಿನ ದಿವಸ ನಿಮ್ಗೆ ಹೊಡೆಯೋದು ಮುಟ್ಟೋದು ದೊಡ್ಡ ವಿಚಾರ ಇಲ್ಲ ನಮಗೆ. ಬಟ್ ಏನು ಅಂದರೆ, ಕಾನೂನು ಮುಖಾಂತರ ನಾವು ಮಾತಾಡಬೇಕು. ಕಾನೂನು ಏನಿದೆ ಅದನ್ನೇ ಮಾತಾಡ್ತೀವಿ ನಾವು, ಅಲ್ವರಾ? ದಯವಿಟ್ಟು ರ್ಯಾಪಿಡೋ ಓಡ್ಸಕ್ ಹೋಗ್ಬೇಡಿ. ನಿಮ್ಗೆ ಹಂಗೂ ಇದೆಯಾ? ಓಡ್ಸಕ್ ಹೋಗ್ಬೇಡಿ, ಬೇರೆ ಏನಾದ್ರು ಮಾಡಿ. ನಾನು ಮಾಡ್ತಿಲ್ಲ. ನಾನು ನಾನು ಬ್ರದರ್ ಆಗಿ ಹೇಳ್ತಾ, ನನಗೂ ಗೊತ್ತು. ನಾನು ಆ ಮುಂಚೆ ಆಟೋನೇ ಓಡಿಸ್ತಿದ್ದು. ನೀವು ಆಟೋ ಮಾರ್ಕೊಂಡ್ಮೇಲೆ ಇದು ಮಾಡ್ತಾ ಇದ್ದೀನಿ. ಅಲ್ಲ, ನೀವು ಆಟೋ ಇಟ್ಟು ಆಟೋನ ಮಾರಿ ಇವತ್ತಿನ ದಿವಸ ನೀವು ಬೈಕ್ ನ ಓಡಿಸ್ತಾ ನಾನು ಅದಕ್ಕೋಸ್ಕರ ನಾನು ಬರೀ ಪಾರ್ಸಲ್ ಎತ್ಕೊಳ್ಳೋದು. ಇದು ಲಾಂಗ್ ಬಿತ್ತು ಅಂತ ಎತ್ಕೊಂಡೆ ಅಷ್ಟೇ. ಸಿಟಿ ಒಳಗೆ ಹೋರ್ ಆ ಕಡೆಯಿಂದ ಮುಂಚೆ ಒಬ್ಬ ಬಂದ, ಅವನು ಹಂಗೆ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬಿಟ್ಟು ನೀವು ಒಬ್ರೇ ನನ್ ಸಿಕ್ಕಿದ್ದು. ದಯವಿಟ್ಟು ನಾವು ಪಾರ್ಸಲ್ ಜಾಸ್ತಿ ಮಾಡಿದ್ರೆ ಸರ್, ನೀವ್ ಏನಾದ್ರು ಮಾಡ್ಕೊಳ್ಳಿ, ರ್ಯಾಪಿಡೋ ಓಡಿಸ್ಬಿಡ್ರಿ ಅಷ್ಟೇ ನಾನು ಕೇಳೋದು. ಬರೀ ಪಾರ್ಸಲ್ ಇದ್ರ ಮೇಲೆ ನಿಮ್ ಇಷ್ಟ. ಆಮೇಲೆ ನಾಳೆ ದಿವಸ ಎಲ್ಲಾರು ತೊಂದರೆ ಆದಾಗ ನಾನು ಹೇಳ್ತೀನಿ ಕೇಳಿ. ಇವತ್ತಿನ ದಿವಸ ನೀವು ಕನ್ನಡದವ್ರಾಗಿರೋದಕ್ಕೆ ಬಿಟ್ಟಿದೀವಿ. ಈ ಜಾಗದಲ್ಲಿ ಹಿಂದಿಯವರು ಯಾವನಾರು ಇದ್ದಿದ್ರೆ ಕರ್ಕೊಂಡೋಗಿ ಸ್ಟೇಷನ್ ಕುಣಿಸ್ತಾ ಇದೆ. ಯಾಕೆಂದ್ರೆ ನೀನು ಒಬ್ಬ ಆಟೋ ಚಾಲಕ, ನೀನು ಒಬ್ಬ ಓಡಿಸಿದ್ಯಾ, ಗಾಡಿ ಓಡಿಸಿದ್ಯಾ ಅಂದಾಗ ಆಟೋದವ್ರ ಕಷ್ಟ ಏನು ಅಂತ ನಿನ್ಗೆ ಗೊತ್ತಿರ್ಬೇಕು ಅಲ್ವಾ? ಅದಕ್ಕೋಸ್ಕರ ನಾನು ನೀವು ಎತ್ಕೊಳ್ಳಿ, ನಾನು ಬೇಡ ಅಂತಲ್ಲ. ನಾನು ಹೇಳೋದು, ಸ್ವಲ್ಪ ಆದಷ್ಟು ಕಂಟ್ರೋಲ್ ಮಾಡಿ. ನೀವು ಬೇಡ, ನೀವು ಗಾಡಿ ಓಡಿಸ್ರಿ, ನಿಮ್ದೇನಿದೆ ನೀವು ಮಾಡ್ಕೊಂಡು, ನಮ್ಗೆ ಅದು ಕಥೆ ಬೇಡ. ನಾನು ಹೇಳೋದು, ನಿಮ್ಗೇನಾದ್ರು ಇತ್ತಾ, ಪಾರ್ಸಲ್ ಇದೆಯಾ, ಸಿಟಿಲ್ವರೆಗೆಲ್ಲ ಮಾಡ್ತೀವಿ ನಾವು. ಅವ್ರನ್ನ ಕೃಷ್ಣ ಮಾಡಬೇಕಲ್ಲ, ಹೋಗ್ಬಿಟ್ಟು ಯಾಕೆ ಆಟೋ ಓಡಿಸ್ತಾ ಇರೋದ್ರಿಂದ ನಾವು ಓಡ್ತೀವಿ. ಅಂದರೆ ಇವತ್ತಿನ ದಿವಸ ರ್ಯಾಪಿಡೋದಲ್ಲಿ ಜಾಸ್ತಿ ದುಡಿಮೆ ಮಾಡ್ತಿರೋದು ನೀವುಗಳೇ, ಯಾರೂ ಇಲ್ಲ. ಗೊತ್ತಾಯ್ತಾ? ದಯವಿಟ್ಟು ಮಾಡಕ್ಕೆ ಹೋಗ್ಬಿಡ್ರಿ. ಇದೇ ಲಾಸ್ಟ್ ವಾರ್ನಿಂಗ್. ಇವತ್ತನೇ ದುಡ್ಕೊಳ್ಳಿ. ಮತ್ತೆ ಎಲ್ಲಾದರೂ ನಾನಾಗಿರೋ ಕೊಡೋದು ನಾನು ಸಮಾಧಾನವಾಗಿ ಮಾತಾಡ್ತೀನಿ. ಬೆಳಗ್ಗೆ ಕರೆಕ್ಟಾಗಿ ಸರ್, ಎಲ್ಲರೂ 2,000 ರೂಪಾಯಿವರೆಗೂ ಮಾಡ್ತೀರಾ? ನಾನು ನೋಡಿ ಸರ್, ನಾನು ಹೇಳ್ತೀನಿ ಅಲ್ಲ ಸರ್, ನನ್ನ ನೋಡಿ ನಿಮ್ದೆ ಅಂತಲ್ಲ, ಸರ್ 1,500 ಇಲ್ಲ, 1,000 ರೂಪಾಯಿ, 800 ರೂಪಾಯಿ, 700 ರೂಪಾಯಿ ಎಗ್ರೋಯ್ತು. ಗ್ಯಾಸ್ ಏನು ಹಾಕೋಣ, ಗಾಡಿ ಏನು ಮೇಂಟೈನ್ ಮಾಡೋದು ನೋಡಿ. ಡ್ರೈವರ್ಗಳು ಕಷ್ಟ ತಾವು ಅರ್ಥ ಮಾಡ್ಕೊಳ್ಳಿ. ನೀವು ಗಾಡಿ ಮಾರಿ ಹೇಳಕ್ಕೆ ಕೇಳಿ, ನೀವು ಗಾಡಿ ಮಾರಿ ನೀವು 2 ವೀಲರ್ ತಗೊಂಡು ನೀವು ಜೀವನ ಮಾಡ್ತೀರ, ಅದೇ ಥರ ನಡ್ಕೋಬೇಕು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಬೇಜಾರು ಬನ್ನಿ, ಕಾಫಿ ಕುಡಿ. ಬನ್ನಿ 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 ಬರ್ರಿ, ಕ್ಯಾನ್ಸಲ್ ಮಾಡಿ ಬರಕ್ಕೆ ಕರ್ಕೊಂಬರ್ರಿ. ನೋಡಿ ಸ್ನೇಹಿತರೆ, ಒಬ್ಬ ಆಟೋ ಚಾಲಕ ತನ್ನ ಗಾಡಿನ ಮಾರ್ಕೊಂಡು ಇವತ್ತಿನ ದಿವಸ ಬೈಕ್ ಓಡಿಸ್ತಿದ್ದಾನೆ.
ಸೊ ನಾನು ಈ ರ್ಯಾಪಿಡೋ ಬೋಳಿ ಮಕ್ಕಳಿಗೆ ನಾನು ಹೇಳೋದು, ದಯವಿಟ್ಟು ಟಿಕಾ ಮುಚ್ಕೊಂಡು ನಮ್ಮನ್ನ ಏನು ಕೆಲಸ ಮಾಡ್ತೀರಾ ಅದನ್ನ ಮಾಡ್ರಿ. ಅದು ಬಿಟ್ಬಿಟ್ಟು ಅವು ಇವು ಅಂತ ಎಕ್ಸ್ಟ್ರಾ ಮಾಡಿದ್ರೆ ಸತ್ಯವಾಗ್ಲೂ ಸಿಗಾಕೊಂಡ್ರೆ ಕೈಯ ಕಾಲ ಮುರಿದಾಕ್ತೀವಿ. ಬಟ್ ನನ್ನ ಒಬ್ಬ ಆಟೋ ಚಾಲಕ ಈತನೂ ಆಟೋ ಚಾಲಕನೇ ನೋಡಿ, ಇವರು ಆಟೋ ಚಾಲಕರೇ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು, ದಯವಿಟ್ಟು ತಾವು ಏನಾದ್ರು ಗಾಡಿ ಓಡಿಸೋದಕ್ಕೂ ಮುಂಚೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಸಮಸ್ಯೆಗಳಿದ್ದಾವೆ. ಹೌದು, ಸಮಸ್ಯೆಗಳಿದೆ ಅಂದ್ಬಿಟ್ಟು ನಮ್ಮ ಆಟೋ ಚಾಲಕರು ಹೊಟ್ಟೆ ಮೇಲೆ ಹೊಡೆಯೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ಕ್ಷಮೆ ಇರಲಿ. ಜೈ ಶ್ರೀರಾಮ್ ಎಲ್ಲರಿಗೂ. ಟೀ ಕೊಡ ಅವ್ರಿಗೆ. ನೀವು ಓಡಿಸಿ, ನಾವು ಬೇಡ ಅಂತ ಹೇಳಲ್ಲ, ಬಟ್ ರ್ಯಾಪಿಡೋ ಇದು ಮಾಡೋಕ್ಕೆ ಹೋಗ್ಬೇಡಿ.